ಹೀರೋಗಳಿಗಿರುವಷ್ಟು ಆಯಸ್ಸು ಅಂದರೆ ಚಿತ್ರರಂಗದಲ್ಲಿ ನಮಗೆ ಹೀರೋಯಿನ್ಸ್ಗಳಿಗೆ ಇಲ್ಲ. ಮೇಡಮ್ ಅವರ ಒಂದು ಸಣ್ಣ ಕಿರು ಜೀವನವನ್ನು ನಾವು ಈಗ ತಾನೇ ಹಿಂದಿನ ಪರದೆಯಲ್ಲಿ ನೋಡಿದ್ವಿ. ಅದರ ಬಗ್ಗೆ ಬಹಳಷ್ಟು ಕುತೂಹಲ ನನಗೂ ಕೂಡ ಇದೆ. ತುಳುನಾಡಿನ ಪೆಣ್ಣು ಇವತ್ತು ಕರ್ನಾಟಕದ ಗಿರಿಕನ್ಯೆಯಾಗಿ ತಾಯಿ ಸಾಹೇಬನಾಗುವವರೆಗೆ ಇರತಕ್ಕಂತಹ ಅವರ ಪ್ರಯಾಣ ಮತ್ತು ನಮ್ಮದೇ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಒಂದು ಕಡೆ ಅವರ ಈ ಚಲನಚಿತ್ರದ ಪ್ರಯಾಣ, ಸಮಾಜ ಸೇವೆ, ರಾಜಕೀಯವಾಗಿ ಬೆಳೆದಿರೋದು ಮತ್ತು ಎಲ್ಲವನ್ನು ಮೀರಿ ಈಗ ಒಬ್ಬ ಅಧ್ಯಕ್ಷೆಯಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು. ಇವೆಲ್ಲದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೆ ತುಂಬ ಕುತೂಹಲ ಇದೆ. ಮೇಡಮ್, ಮೊದಲನೇದಾಗಿ ತಮ್ಮ ಏನು ಬಾಲ್ಯ, ನಾವು ನೋಡಿದ ಹಾಗೆ ತಾವು ಹುಟ್ಟಿದ್ದು ಮಂಗಳೂರಿನಲ್ಲಿ, ಆದರೆ ನಂತರದಲ್ಲಿ ಚಿಕ್ಕಮಗಳೂರಿಗೆ ತಾವು ಸುಮಾರು ಚಿಕ್ಕ ವಯಸ್ಸಿನಲ್ಲೇ ಬಂದ್ರಿ ಅಂತ ಹೇಳಿದ್ರಿ. ನಂತರದಲ್ಲಿ ಮತ್ತೆ ತುಳು ಚಿತ್ರರಂಗದ ಕಡೆಗೆ ಪ್ರಯಾಣ ಬೆಳೆಸಿ ಪ್ರಾರಂಭದಲ್ಲಿ 4 ಚಿತ್ರಗಳನ್ನು ಕೂಡ ತುಳು ಭಾಷೆಯಲ್ಲಿ ಮಾಡಿದ್ದೀರಾ ಅಂತ. ಇದ್ರ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ ಕೆಲವಾರು ವಿಚಾರಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನಲ್ಲಿ ಪ್ರಶ್ನೆಯನ್ನು ಮಾಡುತ್ತಿರುವಂಥ ಗೌರವಾನ್ವಿತ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದಂಥ BS ಡಾಕ್ಟರ್ ಮಂಜುನಾಥ ಸ್ವಾಮಿಯವರಿಗೆ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರ. ಯಾಕೆ ಅಂದರೆ ಇಷ್ಟು ವರ್ಷಗಳು ಕಳೆದ ಕೊನೆಗೂ ನನ್ನನ್ನು ಇಲ್ಲಿ ಕರೆಸಿ ಮಾತಾಡಿದ್ರಲ್ಲ, ಅದೇ ನನಗೆ ಸಂತೋಷದ ಸಮಯ ಅಂತ ನಾನು ಭಾವಿಸಿದ್ದೇನೆ. ನನಗೆ ಇಲ್ಲಿ ಖುಷಿಯಾಗ್ತಿರೋದು ವೇದಿಕೆಯ ಮುಂದೆ ಇರ್ತಕ್ಕಂಥ ಬರಗೂರು ಸಾರು ಅವರು ಎಷ್ಟು ಎತ್ತರದ ವ್ಯಕ್ತಿತ್ವ. ಅವ್ರನ್ನ ಸಾರ್ ಮೇಷ್ಟ್ರು ಅಂತ ನಾವು ಕರಿತೀವಿ. ಅದಕ್ಕೆ ಅನುಗುಣವಾಗಿ ಇವತ್ತು ಅವರು ನಮ್ಗೆ ಯಾರೂ ಹೇಳಿಲ್ಲ, ನನಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಆದರೆ ಇವತ್ತು ನಗರದಲ್ಲಿರ್ತಕ್ಕಂಥ ಕಾರ್ಯಕ್ರಮವನ್ನು ನೋಡಿ ಬಂದೆ ಅಂದರು. ಮೇಷ್ಟ್ರೆ, ಈ ಋಣನ ನಾನು ಮರೆಯೋದಿಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು ಮೇಷ್ಟ್ರೆ. ಹಾಗೆ ನನ್ನ ಆತ್ಮೀಯರಾದಂತಹ, ನನಗೆ ಇವತ್ತು ವಾಣಿಜ್ಯ ಮಂಡಳಿಯಲ್ಲಿ ನಾವು ಒಟ್ಟು 8 ಜನ ಆಫೀಸ್ ಬೇರರ್ಸ್ಗಳು. ನಮ್ಮ ಉಪಾಧ್ಯಕ್ಷರಾದಂಥ ಸುಂದರ್ ರಾಜ್ ಅವರು ಇಲ್ಲಿ ಬಂದಿದ್ದಾರೆ. ನನಗೆ ನೀವು ಬಂದಿರೋದು ದೊಡ್ಡ ಸನ್ಮಾನ ಕೊಟ್ಟಷ್ಟು ಸಂತೋಷ. ಹಾಗೆ ನಮ್ಮ ಜಯಸಿಂಹ ಮುಸ್ರಿ ಅವರು ಖಜಾಂಚಿಗಳು ಬಂದಿದ್ದಾರೆ. ಹಾಗೆ ನಮ್ಮ ಕಾರ್ಯದರ್ಶಿಯಾದಂತಹ ರಮೇಶ್ ಬಾಬು ಅವರು ಬಂದಿದ್ದಾರೆ. ನನಗೆ ಭಾಳ ಸಂತೋಷ ಆಗ್ತಿದೆ. ನಮ್ಮ ಇವ್ರು ನಾಗರಾಜ್ ಮೂರ್ತಿಯವರು ಬಂದಿರೋದು, ಇಲಾಖೆಯ ಎಲ್ಲ ಹಿಂದಿನ ಅಧ್ಯಕ್ಷರುಗಳು ಎಲ್ಲರೂ ಈ ಇಲಾಖೆಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥ ಗಣ್ಯರು ಬಂದಿದ್ದೀರಿ. ನಮ್ಮ ಪತ್ರಕರ್ತರಾದಂಥ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ, ನನ್ನ ಆತ್ಮೀಯರು. ನಮ್ಮ ಸ್ಯಾಕ್ಸಫೋನ್ ಕಲಾವಿದರು ಅಂತ ಬಹಳ ದೊಡ್ಡ ಕಲಾವಿದರು ನಮ್ಮ ಶ್ರೀಧರ್ ಅವರು ಬಂದಿದ್ದಾರೆ. ನನಗೆ ತಾವೆಲ್ಲರೂ ಬಂದಿದ್ದೀರಾ ನನ್ನನ್ನು ನೋಡಲಿಕ್ಕೆ, ನನ್ನಲ್ಲಿ ಪ್ರಶ್ನೆ ಕೇಳಲಿಕ್ಕೆ, ನಾನು ಹೇಗೆ ಮಾತಾಡ್ತೀನಿ ಅಂತ ನನ್ನನ್ನು ಬೆಂಬಲಿಸ್ಲಿಕ್ಕೆ ಬಂದಿದ್ದೀರಾ. ಈ ಋಣವನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಈಗ ನಾನು ನೇರವಾಗಿ ತಮ್ಮ ಪ್ರಶ್ನೆಗೆ ಬರ್ತೀನಿ. ಸರ್, ನಾನು ಒಂದು ಥರದಲ್ಲಿ ನಾವು ಎತ್ತಂಗಡಿ ಆದವರು ಸರ್, ಡಿಸ್ಪ್ಲೇಸ್ಡು. ಪಣಂಬೂರಿನಲ್ಲಿ ಐ ಥಿಂಕ್ 1962ನೇ ಇಸ್ವಿ ಅನಿಸುತ್ತೆ. ಪಣಂಬೂರಿನಲ್ಲಿರ್ತಕ್ಕಂಥವನ್ನೆಲ್ಲರನ್ನೂ ಕೂಡ ಪೋರ್ಟ್ ಬರುತ್ತೆ, ಅಲ್ಲಿ ಆರ್ಬಾರ್ ಬರುತ್ತೆ ಅಂತ ನಮ್ಮೆಲ್ಲರನ್ನೂ ಕೂಡ ಕಾಟಿಪಲ್ಲ ಅನ್ನುವ ಜಾಗಕ್ಕೆ ಕಳಿಸ್ತಾರೆ. ನಾವು ಭಾಳ ಸಣ್ಣವಳು. ನಮ್ಮ ತಂದೆ ನಮಗೆಲ್ಲ ಒಂದು 3-3.5 ವರ್ಷ ಇದ್ದಾಗ ಚಿಕ್ಕಮಂಗ್ಳೂರಿಗೆ ಕರ್ಕೊಂಡು ಹೋಗ್ತಾರೆ. ನನ್ನ ತಾಯಿ ಯಾವಾಗಲೂ ಕೂಡ ಪ್ರಶ್ನೆಯನ್ನು ಮಾಡ್ತಾನೇ ಇರ್ತಿದ್ರು. ಒಂದು ಡಿಸ್ಪ್ಲೇಸ್ಡು, ಇನ್ನೊಂದು ಊರಿಂದ ಊರಿಗೆ ಹೋಗಿ ತಂದೆ ತಾಯಿನ ಕಳ್ಕೊಂಡಂಥ ನನ್ನ ತಾಯಿ ಪಡುವ ಯಾತನೆ. ನಾವು 7 ಜನ ಮಕ್ಕಳು. ಹೋಗುವಾಗ 4 ಇದ್ವಿ, ನಂತರ ಚಿಕ್ಕಮಂಗ್ಳೂರಿನಲ್ಲಿ ಒಂದು 3 ಜನ ಆ್ಯಡ್ ಆಗ್ತಾರೆ. ಒಟ್ಟು 7 ಜನ ಮಕ್ಕಳು ನಾವು. ಬದುಕು ತುಂಬ ಕಷ್ಟಕರವಾದಂತಹ ಜೀವನದಿಂದ ಬಂದಿರತಕ್ಕಂಥವ್ರು ನಾವು. ಶಿಕ್ಷಣನೂ ಕೂಡ ನನಗೀಗಲೂ ನೆನಪಿದೆ. ಒಂದು ವೇಳೆ ಏನಾದರೂ ಹಾಲು ಮತ್ತು ಉಪ್ಪಿಟ್ಟು ಕೊಡ್ತಾಯಿದ್ರು ಸ್ಕೂಲ್ನಲ್ಲಿ. ಆ ಹಾಲು ಉಪ್ಪಿಟ್ಟು ಕೊಡದೆ ಹೋಗಿದ್ದಿದ್ರೆ ನಾವು ಸ್ಕೂಲ್ಗೆ ಹೋಗ್ತಿರ್ಲಿಲ್ವೇನು.
ಅದು ನಾನು ಈಗಲೂ ಕೂಡ ಸರ್ಕಾರದ ಆ ರೀತಿಯನ್ನು, ಆ ಹಾಲು ಮತ್ತು ಉಪ್ಪಿಟ್ಟು ನಮ್ಮನ್ನು ಶಾಲೆಗೆ ಕಳಿಸ್ತು. ಮತ್ತು ನಂತರದ ದಿನಗಳಲ್ಲಿ ನಾವು ಹಾಗೆ ಬೆಳೀತಾ ಬೆಳೀತಾ ನಾನು 8 ವರ್ಷದವಳಿದ್ದಾಗಲೇ ಹಾಡು ಹೇಳಲಿಕ್ಕೆ ಶುರು ಮಾಡ್ತೀನಿ. ನನಗೆ 10 ರೂಪಾಯಿ ಕೊಡ್ತಾರೆ. ನನ್ನ ಮೊದಲ ಸಂಭಾವನೆ ನನಗೆ 8 ವರ್ಷ ಇದ್ದಾಗ ನಮ್ಮ ಅಕ್ಕನ ಜೊತೆ ನಾನು ಹಾಡ್ಲಿಕ್ಕೆ ಹೋಗ್ತೀನಿ. ಲಿಂಗಮೂರ್ತಿ ಅಂತ ಹೇಳಿಬಿಟ್ಟು ಅವರ ಆರ್ಕೆಸ್ಟ್ರಾದಲ್ಲಿ ನಮ್ಮ ಅಕ್ಕ ಹಾಡ್ತಿರ್ತಾರೆ. ಅವ್ರಿಗೆ ಗಂಟ್ಲು ಕಟ್ಟಿದಾಗ ನನ್ನ ಹತ್ರ ಹಾಡಿಸ್ತಿದ್ರು. ಸೊ ನನ್ನ ಪುಣ್ಯ. ಆದರೆ ಆ ಬಡತನಕ್ಕೆ ಆ 10 ರೂಪಾಯಿ ಭಾಳ ದೊಡ್ಡ ಮೊತ್ತ ಆಗಿತ್ತು ಆಗ. ಹೀಗೆ ಹಾಡು ಹೇಳ್ತಿದ್ದೆ. ನಂತರ ನಮ್ಮ ಅಕ್ಕ ಡಾನ್ಸು ಹೇಳ್ಕೊಡ್ತಿದ್ರು, ಡಾನ್ಸು ಕಲಿತಿದ್ದೆ. ಡಾನ್ಸ್ ಕಾರ್ಯಕ್ರಮಕ್ಕೆ ಹೋದರೆ 25 ರೂಪಾಯಿ ಕೊಡೋರು. ಹಾಗೆ ನಮ್ಮ ಅಕ್ಕ ರಂಗಭೂಮಿಯಲ್ಲಿದ್ದರು. ಅವರು KN ಟೈಲರ್ ಅವರ ನಾಟಕ, ಅನೇಕ ನಾಟಕಗಳಲ್ಲಿ ಅಕ್ಕ ಪಾತ್ರ ವಹಿಸಿದ್ದಾರೆ. ಆಗ ಅವ್ರ ಜೊತೆ ನನ್ನನ್ನು ಕರ್ಕೊಂಡು ಹೋಗೋರು. ಯಾಕೆಂದರೆ ಒಬ್ಬರ ಜೊತೆ ಒಬ್ಬರು ಇರಬೇಕಲ್ಲ. ಚಿಕ್ಕಮಂಗ್ಳೂರಿಂದ ಮಂಗಳೂರಿಗೆ ಹೋಗ್ತಿದ್ವಿ. ಸೊ ಕರ್ಕೊಂಡು ಹೋಗುವಾಗ ಹೀಗೇ ಒಂದು ಸಲ ನಮ್ಮ ಅಕ್ಕ ಕಾಸ್ದಾಯ ಖಂಡನಿ ಅಂತ ನಾಟಕವನ್ನು ಅಭಿನಯಿಸ್ತಾ ಇದ್ದರು. ನಾನು ಮುಂದೆ ಕೂತ್ಕೊಂಡು ನಮ್ಮ ಅಕ್ಕನ ನಾಟಕ ನೋಡ್ತಾ ಕೂತಿದ್ದೆ. ಆಗ ಡೈರೆಕ್ಟ್ರು ಗೀತಾ ಪ್ರಿಯ ಅವರು ಮತ್ತು ಆನಂದ್ ಶೇಖರ್ ಅಂತ ಪ್ರೊಡ್ಯೂಸರು, ಅವರಿಬ್ಬರು ಬರ್ತಾರೆ. ಅವರಿಬ್ಬರು ಬಂದು ನನ್ನ ಪಕ್ಕ ಕೂತ್ಕೊಂಡು ನಾನು ಈ ಹೆಸರಮ್ಮ ಅಂತಾರೆ. ನಂಗೆ ನಿಜವಾಗ್ಲೂ ಆವಾಗ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ನಾನು ಅವ್ರನ್ನ ನೋಡಿದೆ. ನಮ್ಮ ಪಿಕ್ಚರ್ನಲ್ಲಿ ನೀನು ಪಾಠ ಮಾಡ್ತೀಯ ಅಂತ ಕೇಳಿದ್ರು. ನಾನು ಅವಾಗ ಹೇಳಿದೆ, ಅಕ್ಕನ ಹತ್ರ ಕೇಳಿ, ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ದೆ. ಅಷ್ಟು ಚೆನ್ನಾಗಿ ನೆನಪಿದೆ. ನಂತರ ಅನೇಕ ಸಂದಿಗ್ಧತೆ ನಮ್ಮ ಕುಟುಂಬದಲ್ಲೂ ಕೂಡ ನಡೆಯುತ್ತೆ. ನನ್ನ ತಂದೆ ಆಕ್ಸಿಡೆಂಟಲ್ಲಿ ಕಾಲು ಕಳ್ಕೊಳ್ಳೋ ಅಂಥ ಸ್ಥಿತಿ ಬರುತ್ತೆ. ಅಂಥ ಸ್ಥಿತಿ ಬಂದಾಗ ಅಭಿನಯಿಸೋದು ಅನಿವಾರ್ಯವೂ ಆಗುತ್ತೆ. ಆಗ ನಾನು ಆ ಕಾಸ್ತಾಯ ಖಂಡನಿ ಚಿತ್ರಕ್ಕೆ ನನ್ನನ್ನು ಕರ್ಕೊಂಡೋಗ್ತಾರೆ ಸರ್. ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಶಿಕ್ಷಣ ತಪ್ಸೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಯಾಕೆಂದರೆ ಸ್ವಲ್ಪ ಲೇಟ್ ಆದರೆ ನಮ್ಮ ಹೆಡ್ ಮಾಸ್ಟ್ರು ನಮಗೆ ಕೈಗೆ ರೂಲ್ ದೊಣ್ಣೆಲ್ಲಿ ಹೊಡೆಯೋರು. ಆ ಭಯ ಇತ್ತು. ಶಾಲೆಗೆ ಹೋಗಬೇಕು, ಓದಬೇಕು ಅನ್ನೋಂಥ ಭಾಳ ಒಂದು ಹುಚ್ಚಿತ್ತು ನನಗೆ. ಆಸಕ್ತಿ ಜಾಸ್ತಿ, ಓದಬೇಕು ಅನ್ನೋದು. ಆಗ ಈ ಸಿನಿಮಾಗೆ ಏನಂದರೆ, ಆಗೆಲ್ಲ ಏನು ಗೊತ್ತಾ ಸರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮು. ನಾನು ಇದು ಮಾತಾಡ್ತಿರೋದು ನಿಮಗೆ 73 ದಶಕದ ಕತೆ, 72, 73 ಕತೆ. ಆಗೆಲ್ಲ ಒಂದು ಇಡೀ ಸಿನಿಮಾನೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮು 10 ದಿವಸದಲ್ಲಿ ಇಡೀ ಪಿಕ್ಚರ್ ಆಗೋದು. ಇಲ್ಲಿ ಸುಬ್ರಹ್ಮಣ್ಯವರಿದ್ದಾರೆ, ಅವ್ರಿಗೆಲ್ಲರಿಗೂ ಇಲ್ಲಿ ಗೊತ್ತಿರೋವಂಥದ್ದೇ. ಒಂದು 10-15-12 ದಿವಸದಲ್ಲಿ ಸಿನಿಮಾನೇ ಆಗೋದು. ಇನ್ನು ನಮ್ಮ ಪಾತ್ರಗಳಿಗೆ ಒಂದು 2-4 ಸಲ ಬಂದುಬಿಟ್ರೆ ಮುಗ್ದೇ ಹೋಗಿರೋದು. ಸೊ ಹೀಗೆ ನಾನು 4 ಸಿನಿಮಾದಲ್ಲೇ ಅಭಿನಯಿಸ್ತೀನಿ, ತುಳು ಸಿನಿಮಾ. ಅಲ್ಲಿಂದ ನಂತರ ನನ್ನ ಪುಣ್ಯಕ್ಕೆ ತಾವು ನೋಡಿದ್ರಿ, ನಮ್ಮ ವರದಪ್ಪಣ್ಣಗೆ, ನಮ್ಮ ಸಿದ್ಧಲಿಂಗಯ್ಯ ಅವ್ರ ಸಿನಿಮಾ. ವರದಪ್ಪಣ್ಣ ಅದಕ್ಕೆ ಪ್ರೊಡ್ಯೂಸರು. ಅವರು ನನ್ನನ್ನು ನೋಡ್ತಾರಲ್ಲ, ನನ್ನ ನೋಡಿ ಪಾರ್ವತಮ್ಮ ಅವ್ರಿಗೆ ಹೇಳ್ತಾರೆ, ಪಾರ್ವತಮ್ಮ, ಇದು ಒಂದು ಹುಡುಗಿ ಇದ್ದಾಳೆ ಚಿಕ್ಕಮಂಗ್ಳೂರಿನಲ್ಲಿ, ಪ್ರೇಮದ ಕಾಣಿಕೆಗೆ ಫ್ರೆಶ್ಶು ಹೊಸ ಫೇಸ್ ಬೇಕು ಅಂದಿಯಲ್ಲ, ಒಂದ್ಸಲ ಕರೆಸಿ ನೋಡು ಅಂತ ಹೇಳ್ತಾರಂತೆ. ನನ್ನ ಪುಣ್ಯಕ್ಕೆ ಆ ಸಿನಿಮಾ ಭೂತಯ್ಯನ ಮಗಯ್ಯ ಸಿಲ್ವರ್ ಜುಬ್ಲಿ ಆಗುತ್ತಲ್ಲ, ಅವಾಗ ನಮ್ಮನ್ನು ಕರೆಸಿದ್ರು. ನಾವೆಲ್ಲರೂ, ನಮ್ಮ ತಂದೆ, ಅಕ್ಕ, ನಾವೆಲ್ಲ ಹೋಗಿದ್ವಿ. ಅಲ್ಲಿ ನೋಡಿದಾಗ ಪಾರ್ವತಮ್ಮವ್ರು ಬಂದರು. ನೋಡಿ, ಆ ಪಾರ್ವತಮ್ಮವ್ರು ಎಷ್ಟು ಸರಳತೆ, ಎಷ್ಟು ಪ್ರೀತಿಯಿಂದ, ಒಂದಿಷ್ಟು ಹಮ್ಮಿಲ್ಲ, ಯಾವುದೇ ಇರಲಿಲ್ಲ ಸರ್. ಭಾಳ ಪ್ರೀತಿಯಿಂದ ಹತ್ರ ಬಂದು, ನಾನು ಪಾರ್ವತಮ್ಮ ರಾಜ್ಕುಮಾರಮ್ಮ, ನಿನ್ನ ನೋಡಕ್ಕೆ ನಾನು ಬಂದಿದ್ದೀನಿ, ನೀನು ಎಲ್ಲಿ ಉಳ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಎಂಥ ಮಹತ್ವ ನೋಡಿ, ಎಷ್ಟು ದೊಡ್ಡ. ಅದಕ್ಕೆ ದೊಡ್ಡವರಿಗೆ ದೊಡ್ಡ ಗುಣ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಗ ನಾನು ಹೇಳಿದೆ, ನನಗೆ 15, ಹೌದು ಸರ್, 16 ವರ್ಷಕ್ಕೆ ಕಾಲಿಟ್ಟಿದ್ದೀನಿ ಸರ್ ನಾನು. ಪಾರ್ವತಮ್ಮ ಅವ್ರು ಹೇಳಿದ ತಕ್ಷಣವೇ ನಮ್ಮಕ್ಕ ಹೇಳ್ತಾರೆ, ನಾವು ಹೈಲ್ಯಾಂಡ್ಸಲ್ಲಿದ್ದೀವಿ, ವುಡ್ಲ್ಯಾಂಡ್ಸಲ್ಲಿದ್ದೀವಿ ಅಂತ. ನಾಳೆ 10 ಗಂಟೆಗೆ ನಿನಗೆ ನಾನು ಕಾರ್ ಕಳಿಸ್ತೀನಿ, ನೀನು ಹೈಲ್ಯಾಂಡ್ಸಿಗೆ ಬಾ ಅಂದರು. ನನ್ನ ಬದುಕು ವುಡ್ಲ್ಯಾಂಡ್ಸಿಂದ ಹೈಲ್ಯಾಂಡ್ಸಿಗೆ ಬಂತು. ಅಲ್ಲಿ ನನಗೆ ಮೇಕಪ್ ಟೆಸ್ಟ್ ಆಗುತ್ತೆ, ನಾನು ಸಿಲೆಕ್ಟ್ ಆಗ್ತೀನಿ. ಪ್ರೇಮದ ಕಾಣಿಕೆಗೆ ನಾನು ಮದ್ರಾಸ್ಗೆ ಹೋಗಬೇಕಾಗುತ್ತೆ. ಆವಾಗ ಮದ್ರಾಸು
ಅವತ್ತಿನ ದಿನ ಪ್ರೇಮದ ಕಾಣಿಕೆಗೆ ರಾಜ್ಕುಮಾರ್ ಅವ್ರ ಸಿನಿಮಾಗೆ ನಾನು ಆಯ್ಕೆ ಆಗದೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ನಾನು ಹೀಗೆ ಬೆಳೆಯೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವರ ಪಾರ್ವತಮ್ಮ ಅವರು ಅವರು ಬದುಕಿದಷ್ಟು ದಿನವೂ ಕೂಡ ನನ್ನನ್ನು ಬೆಳೆಸಿದ್ದಾರೆ. ನಾನು ಅವರನ್ನು ಯಾವತ್ತೂ ಕೂಡ ಅವ್ರ ಋಣನ ನಾನು ಮರೀಲಿಕ್ಕೆ ಸಾಧ್ಯವಿಲ್ಲ. ನಂತರ ಒಂದು 7 ಸಿನಿಮಾ ರಾಜ್ಕುಮಾರ್ ಅವ್ರ ಜೊತೆ ಮಾಡುವ ಅವಕಾಶ ಸಿಕ್ತು ನನಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟು ದೊಡ್ಡ ವ್ಯಕ್ತಿತ್ವ, ಆಕಾಶ ಭೂಮಿ ಎಷ್ಟು ಎತ್ತರ ಇದೆಯೋ ಅಷ್ಟು ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಹೊರಗಡೆ ಇರ್ತಕ್ಕಂಥ ಭಾರತೀಯ ಚಿತ್ರರಂಗದ ನಾಯಕಿಯರು ತುದಿಗಾಲಲ್ಲಿರೋರು. ಒಂದೊಂದು ಸಲನೂ ನಿಮ್ಗೆ ಹೆಂಗೆ ಸಿಕ್ತು ಈ ಪಾಟು, ಐ ವಾಂಟ್ ಟು ಆ್ಯಕ್ಟ್ ವಿತ್ ರಾಜ್ಕುಮಾರ್, ಯು ಆರ್ ವೆರಿ ಲಕ್ಕಿ, ಈ ಥರ ಎಲ್ಲ ಮಾತಾಡೋರು. ಆ ಪುಣ್ಯ ನಮಗೆ ದಕ್ತು. ನಾನು ಆ ಜನ್ಮದ ಋಣಕ್ಕೆ ನಾನು ನಿಜವಾಗ್ಲೂ ಕೋಟಿ ನಮಸ್ಕಾರ ಹೇಳ್ತೀನಿ. ತಾವು ಅಣ್ಣವ್ರ ಜೊತೆಲಿ ಅಭಿನಯಿಸುವಷ್ಟೊತ್ತಿಗಾಗಲೇ ಅವರು 150 ಸಿನಿಮಾಗಳನ್ನ ದಾಟಿ ಕನ್ನಡದ ನಟ ಸಾರ್ವಭೌಮರಾಗೋಗಿದ್ರು. ದೊಡ್ಡದ ಹೆಸರು. ತಾವು 15-16 ವರ್ಷದವರು. ಎಸ್. ಏನ್ ಅನ್ಸೋದು ಮೇಡಮ್? ಯಪ್ಪ ಸರ್, ಭಯ ಆಗದ, ನಡುಗ್ತಿದ್ರ? ಭಯನ ರಾಜ್ಕುಮಾರ್ ಅಂದ್ರೆ ಸರ್, ಒಂದು ದೂರದಲ್ಲಿ ಬರುವಾಗ ಹೀಗೆ ನೋಡೋದು, ಹತ್ರ ಬಂದಾಗ ಪಾದ ಅವ್ರು ಮಾಡಿಬಿಟ್ರೆ ನಾವು ನೋಡೋಕ್ಕೆ ಹೆದರಿಕೆ ಆಗೋದು. ಅಷ್ಟು ದೊಡ್ಡ ಮೇರು ಪರ್ವತ ಅದು. ಆದರೆ ಅವರ ಸರಳತೆ, ಅವ್ರು ಎಷ್ಟು ಚೆನ್ನಾಗಿ ಸರ್ ನಮಗೆ ಬದುಕಲ್ಲಿ ಒಂದೊಂದು ಹೆಜ್ಜೆ ಇಡಕ್ಕೂ ಹೇಳ್ಕೊಟ್ರು ಸರ್. ಎಂಥ ಸರಳ ಮನುಷ್ಯ. ಅವ್ರು ಇರೋದನ್ನ ನೋಡಿನೇ ನಾವು ಇವತ್ತಿಗೂ ಹೇಳ್ತೀನಿ, ರಾಜ್ಕುಮಾರ್ ಅವ್ರನ್ನ ಯಾಕೆ ಪದೇ ಪದೇ ನಾವು ಹೇಳ್ತೀವಿ ಅಂದರೆ, ಎಲ್ಲರ ಜೊತೆಯಲ್ಲೂ ಅಭಿನಯಿಸಿದ್ದೀನಿ. ಆದರೆ ರಾಜ್ಕುಮಾರ್ ಅವರೇ ಯಾಕೆ ನಮಗೆ ನಮ್ಮ ಸ್ಮೃತಿಯಲ್ಲಿ, ನಮ್ಮ ಹೃದಯದಲ್ಲಿ ಯಾಕೆ ನಿಂತರು ಅಂದರೆ, ಅವರು ಪ್ರತಿಯೊಬ್ಬ ಕಲಾವಿದರನ್ನು ಪೋಷಿಸಿದ ರೀತಿ, ಬೆಳೆಸಿದ ರೀತಿ, ಪ್ರೋತ್ಸಾಹ ಕೊಡೋದು ಮಾತ್ರ ಅಲ್ಲ, ಅವ್ರಿಗೇನು ಬೇಕು ಬೇಡ, ಮತ್ತು ಅವ್ರಿಗೇನಾದರೂ ಸಹಾಯ ಮಾಡಬೇಕಾ ಪಾರ್ವತಿ ಅಂತ ಹೇಳ್ಬಿಟ್ಟು ಒಂದೇ ಸಲ ಹೇಳೋರು. ನನಗೀಗಲೂ ಕೂಡ ನೆನಪಿದೆ, ನಾವು ಫಸ್ಟ್ ಬಂದಾಗ ಬಸ್ಸಲ್ಲಿ ಬರ್ತಿದ್ವಿ. ಯಾರೋ ನಮ್ಮ ದೇವಿ ಅಕ್ಕ, ಜೈರಾಮ್ ಮಾಸ್ಟರ್ ಅವರ ಅಸಿಸ್ಟೆಂಟು ದೇವಿ ಅಕ್ಕ ಹೋಗಿ ರಾಜ್ಕುಮಾರ್ ಅವ್ರ ಹತ್ರ ಹೇಳ್ತಾರೆ, ಪಾವ ಮಾಸ್ಟ್ರೇ, ಅವ ಹುಡುಗಿ ಚಿಕ್ಕಮಂಗ್ಳೂರಿಂದ ಬಸ್ಸಲ್ಲಿ ಬರ್ತಾರೆ, ರಾಜ್ಕುಮಾರ್ ಹೀರೋಯಿನ್ ಬಸ್ಸಲ್ಲಿ ಬರ್ತಾರೆ ಅಂತ. ಅವ್ರಿಗೆ ತಕ್ಷಣವೇ ಪಾರ್ವತಮ್ಮ ಅವ್ರನ್ನ ಕರೆದು, ಪಾರ್ವತಿ, ನಮ್ಮ ಪಿಕ್ಚರು ಮಾಡುವಂಥ ಹೀರೋಯಿನ್ ಬಸ್ಸಲ್ಲಿ ಬರಬಾರ್ದು, ನೀನು ಅವ್ರಿಗೆ ಕಾರ್ ಮಾಡಿ ಕಳಿಸು ಅಂತ ಹೇಳ್ತಾರೆ. ಅದು ನೋಡಿ, ಗಂಡನಿಗಿಂತ ಹೆಂಡತಿ 2 ಹೆಜ್ಜೆ ಮುಂದೆ ಹೋಗ್ತಾರೆ. ಹೋಗುವಾಗ ಸಾರಾ ಗೋವಿಂದು ಮತ್ತು ಗೋವಿಂದರಾಜು ಇಬ್ಬರನ್ನೂ ಹಾಕಿ, ನಾನು ಎಷ್ಟು ದಿನ ಅಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿವರೆಗೂ ಚಿಕ್ಕಮಂಗ್ಳೂರಿಗೆ ಹೋಗುವಾಗೆಲ್ಲ ನನಗೆ ಅವ್ರ ಜೊತೆಯಲ್ಲೇ ಕಾರಲ್ಲಿ ಕಳಿಸ್ಕೊಡೋರು. ಯಾರಿದ್ದಾರೆ ಸರ್ ಈಗ? ಇವತ್ತು ಯಾರಿದ್ದಾರೆ ಹೇಳಿ? ಈ ಥರದ ಒಂದು ಅವಕಾಶ ನಮಗೆ ಅಲ್ಲಿ ಸಿಕ್ತು. ರಾಜ್ಕುಮಾರ್ ಅವರು ಸಪೋರ್ಟ್ ಮಾಡದೆ ಹೋಗಿದ್ದಿದ್ರೆ ನಾವು ಅಷ್ಟು ಸಿನಿಮಾಗಳಲ್ಲಿ ನಟಿಸ್ಲಿಕ್ಕೆ ಸಾಧ್ಯವಿರ್ತಿರ್ಲಿಲ್ಲ. ಭಯ ಇತ್ತು. ಅವ್ರನ್ನ ನೋಡ್ತಾ ನಾವು ಅನೇಕ ವಿಚಾರಗಳನ್ನು ಕಲ್ತ್ವಿ ಸರ್. ಅವರಿಗೆ ವೃತ್ತಿಯ ಮೇಲೆ ಇರ್ತಕ್ಕಂಥ ಭಯ, ಪ್ರೇಕ್ಷಕರು ಅವರ ಬಗ್ಗೆ, ಅವರ ಇಮೇಜನ್ನು ಉಳಿಸ್ಕೊಳ್ಳಿಕ್ಕಾಗಿ ಅವರು ಪಡುವ ತ್ಯಾಗ ಮಾಡುವ ಅನೇಕ ಪರಿ ಇದೆಯಲ್ಲ, ಇವೆಲ್ಲವೂ ಅವ್ರು ಯಾರಿಗೂ ಪಾಠ ಹೇಳ್ಕೊಟ್ಟಿಲ್ಲ. ಆದರೆ ಅವೆಲ್ಲವನ್ನು ಕೂಡ ಅವರ ನಡವಳಿಕೆ ಮುಖಾಂತರ ಬೇರೆಯವರಿಗೆ ಅವರ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮಗೆ ಯಾರೂ ಕೂಡ ಪಾಠ ಮಾಡಿಲ್ಲ. ಒಂದು ದಿನವೂ ಕೂಡ ನೀವು ಹೀಗೆ ಮಾಡಿ ಅಂತ ನಾನು ತಿಳಿದ ಮಟ್ಟಿಗೆ ಅವ್ರ ಮಕ್ಕಳಿಗೆ ಹೇಳಿದ್ದು ನಾನು ನೋಡಿಲ್ಲ, ಜೋರಾಗಿ ಮಾತಾಡಿರೋದು. ಬಟ್ ಅವರ ನಡವಳಿಕೆ ಇದೆ ನೋಡಿ, ಅವರು ನಡ್ಕೋತಿದ್ರು. ಯಾಕೆಂದರೆ ಎಲ್ಲರ ಜೊತೆಯಲ್ಲಿ, ವರ್ಕರ್ಸ್ ಜೊತೆಯಲ್ಲಿ ಹೋಗಿ ಊಟ ಕೂರೋರು, ಒಟ್ಟಿಗೆ ಎಲ್ಲರೂ ಊಟ ಮಾಡುವಾಗ ಅದು ನಮಗನ್ಸಿದ್ದೇನೆಂದರೆ, ಅವ್ರು ನಮ್ಗೆ ತುಂಬ ಹತ್ತಿರ ಆಗಿಬಿಟ್ರು. ಅರೆ, ಅವರು ಬಹಳ ಇಷ್ಟು ಪ್ರೀತಿಯಿಂದ ನಮ್ಮೆಲ್ಲರ ಜೊತೆಯಲ್ಲಿ ಬಂದು ಊಟಕ್ಕೆ ಕೂರ್ತಾರಲ್ಲ, ಆದರೆ ಅವರು ಕೂತಿದ್ದು ರೀತಿ ಬೇರೆ. ನನಗೆ ಸಿಗುವ ಊಟ ಅವ್ರಿಗೂ ಸಿಗಲಿ ಅಂತ. ಅದು ರಾಜ್ಕುಮಾರ್ ಅವರು. ಅಂಥ ಶ್ರೇಷ್ಠ ನಟನ ಜೊತೆಯಲ್ಲಿ ಅಭಿನಯಿಸ್ಲಿಕ್ಕೆ ನಂಗೆ ಅವಕಾಶ ಸಿಕ್ತು ಸರ್. ನನಗೆ ಹೆದರಿಕೆ ಆಗಲಿಲ್ಲ. ನೋಡೋಕ್ಕೆ ಮೊದಲು ಅಷ್ಟೇ ಆಗಿತ್ತು, ನಂತರ ಅವರಂಥ ಒಂದು ಶ್ರೇಷ್ಠ ವ್ಯಕ್ತಿತ್ವ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ.
ತಾವು ಪ್ರಾರಂಭದ 4 ಚಿತ್ರಗಳು ತಮ್ಮದು ತುಳು, ಆದರೆ ಆ ಚಿತ್ರಗಳು ಲಭ್ಯವಿಲ್ಲ ಅಂತ ಒಂದು ಮಾತನ್ನು ಕೂಡ ತಾವು ಒಂದು ಕಡೆ ಹೇಳಿದ್ದನ್ನು ನಾನು ಹೌದು ಸರ್, ಕೇಳಿದ್ದೀನಿ. ಹೌದು. ಅದು ಒಂದು ವಿಷಾದನೀಯನ, ಯಾಕೆಂದ್ರೆ ನಾವು ನೋಡೋಕ್ಕಾಗ್ತಿಲ್ಲ. ಬಹುಶಃ ತಾವು ತಮ್ಮನ್ನು ಮೊದಲ ಬಾರಿಗೆ ದೊಡ್ಡ ಪರದೆ ಮೇಲೆ ನೋಡಿದ್ದು ಭೂತಯ್ಯನ ಮಗ ಅಯ್ಯೋ ಅಂತ ಅನ್ಕೋತೀನಿ. ಇಲ್ಲ ಸರ್, ನಾನು ತುಳು ಪಿಕ್ಚರೇ ನೋಡಿದ್ದೆ. ಅಲ್ಲ, ತಾವು ನೋಡಿದ್ರಿ, ಬಟ್ ನಿಮಗೆ ಏನು ಅನ್ನಿಸ್ತು ಮೊದಲನೇ ಬಾರಿಗೆ ತಾವು ಭೂತಯ್ಯನ ಮಗುನಲ್ಲಿ ಒಂದು ಸಣ್ಣ ರೋಲಲ್ಲಿ ಕಾಣಿಸ್ಕೋತೀರಾ? ನನಗೆ ರೋಲ್ ಗೀಲ್ ಅಂತ ಏನು ಅನಿಸ್ಲೇ ಇರಲಿಲ್ಲ ಸರ್. ನನ್ನನ್ನು ನಾನು ನೋಡ್ತಾ ನಿಂತಿದ್ದೆ ಅಷ್ಟೇ. ನಾನು ತಮ್ಮನ್ನ ಈಗ ನಾವು ಒಂದು ಪ್ರದರ್ಶನ ಮಾಡಿದಾಗ ತಮ್ಮಲ್ಲಿರುವಂಥ ಒಂದು ಮಗು ಹೊರಗಡೆ ಬಂದಿದ್ದನ್ನು ನಾನು ನೋಡಿದೆ. ತಾವು ತನ್ಮಯರಾಗಿ ನೋಡಿ ಅದರೊಳಗೆ ಮುಳುಗು ಹೋಗ್ತಾ ಇದ್ರಿ. ನಾನು ಅದನ್ನೇ ಆಶ್ಚರ್ಯ ಪಡ್ತಿದ್ದೆ. 16 ವರ್ಷದಲ್ಲಿ ತಾವು ಮೊದಲನೇ ಬಾರಿ ಅಣ್ಣವ್ರ ಜೊತೆಯಲ್ಲಿ ಹೀರೋಯಿನ್ ಆಗಿ ನೋಡಿದಾಗ ಪ್ರೇಮದ ಕಾಣಿಕೆಯಲ್ಲಿ ತಾವು ಯಾವ ರೀತಿ ಥಿಯೇಟ್ರಲ್ಲಿ ಮುಳುಗೋಗಿದ್ರಿ? ಸರ್, ಆಗೆಲ್ಲ ಏನಂದರೆ ಎಲ್ಲ ಚಿತ್ರಗಳು ರಾಜ್ಕುಮಾರ್ ಸಿನಿಮಾಗಳು 100 ದಿನ, 25 ವಾರ, 2 ವರ್ಷ, 1 ವರ್ಷ ಈ ಥರನೇ ಓಡ್ತಿತ್ತು. ಇಡೀ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರು ಒಂದು ಸಂಚಲನವನ್ನು ಮೂಡಿಸಿದ್ರು. ಅವ್ರ ಸಿನಿಮಾ ಅಂದರೆ ಎಲ್ಲ ಊರಿಗೂ ಬಸ್ಸಲ್ಲಿ ಎಲ್ಲರೂ ಒಟ್ಟಿಗೆ ಹೋಗೋದು, ತಂಡ ಪೂರ್ತಿ ಹೋಗಿ ಅಲ್ಲೇ ಉಳ್ಕೊಂಡು ಎಲ್ಲರೂ ಕೂಡ. ಆವಾಗ ಈಗಲೂ ಇದೆ ನನ್ನ ಹತ್ರ ಎಲ್ಲ ಚಿತ್ರಗಳದ್ದು ಬೆಳ್ಳಿ ತಟ್ಟೆಗಳು, ಬೆಳ್ಳಿ ಲೋಟಗಳು, ಬೆಳ್ಳಿ ಬೌಲ್ಗಳು, ಇವೆಲ್ಲವೂ ಕೂಡ ಆವಾಗೆಲ್ಲ ಕೊಡ್ತಾ ಇದ್ದಿದ್ದು ಅಪ್ಪಟ ಬೆಳ್ಳಿಯೇ. ಆದರೆ ಅವುಗಳನ್ನೆಲ್ಲ ಕೊಟ್ಟು ಎಷ್ಟೊಂದು ಚೆನ್ನಾಗಿ ಆ ಊರಿನ ಜನ, ಥಿಯೇಟ್ರ್ನವರು ಎಷ್ಟು ಆತ್ಮೀಯತೆಯಿಂದ ಬರಮಾಡ್ಕೋತಿದ್ರು. ಅಲ್ಲಿ ರಾಜ್ಕುಮಾರ್ ಅವರು ಹಾಡ್ತಿದ್ರು. ಅನೇಕ ರಾಜ್ಕುಮಾರ್ ಅವ್ರ ನಂತರದ ದಿನಗಳಲ್ಲಿ ನಾನು ಅವ್ರ ಜೊತೆಯಲ್ಲಿ ಮ್ಯೂಸಿಕಲ್ ನೈಟಲ್ಲೂ ಹಾಡ್ತಿದ್ದೆ, ಹೋಗ್ತಿದ್ದೆ. ಅದೆಲ್ಲ ನೋಡಿದಾಗಲೂ ಕೂಡ ನಾವು ಯಾವತ್ತೂ ಕೂಡ ತಾವು ಹೇಳಿದ್ರಲ್ಲ, ನಾನು ಯಾವುದನ್ನು ಮರ್ತಿಲ್ಲ. ಈಗ ರಾಜ್ಕುಮಾರ್ ಅವರ ನಂತರದಲ್ಲಿ ತಾವು ಅವತ್ತಿನ ಕಾಲಘಟ್ಟದಲ್ಲಿದ್ದಂತಹ ಎಲ್ಲ ಕನ್ನಡದ ಬಹುತೇಕ ನಾಯಕ ನಟರ ಜೊತೆಯಲ್ಲಿ ತಾವು ಅಭಿನಯಿಸಿದ್ದೀರಾ. ಅದು ಅಂಬರೀಷ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಶಂಕರ್ ನಾಗ್ ಅವರು ಇರ್ಬೋದು, ಅನಂತ್ ನಾಗ್ ಇರ್ಬೋದು, ಶ್ರೀನಾಥ್ ಇರ್ಬೋದು. ಈ ಬೆಳವಣಿಗೆಯ ಬಗ್ಗೆ ಏನಾದರೂ ಒಂದೆರಡು ಮಾತುಗಳನ್ನು ನಮ್ಮ ಜೊತೆಯಲ್ಲಿ. ಸರ್, ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಒಂದು 7 ಸಿನಿಮಾ ಆದ ತಕ್ಷಣ ಒಂದೇ ಮುಖ ಯಾವಾಗಲೂ ಅಭಿನಯಿಸೋಕ್ಕಾಗಲ್ಲ. ಹಾಗೆ ಉದ್ಯಮದಲ್ಲಿ ಬೇರೆ ಬೇರೆ ನಾಯಕರ ಜೊತೆಯಲ್ಲಿ ಅಭಿನಯಿಸ್ಲಿಕ್ಕೆ ಅವಕಾಶಗಳು ಬರುತ್ತೆ. ಸೊ ಆ ಅವಕಾಶಗಳನ್ನು ಕೂಡ ನಾವು ಪಡ್ಕೋಬೇಕಾಗತ್ತೆ. ನಂತರ ನನಗೆ ಹೆಚ್ಚು ಸಿನಿಮಾದಲ್ಲಿ ನಾನು ನಟಿಸಿದ್ದು ಅಂಬರೀಷ್ ಆ್ಯಂಡ್ ಶಂಕರ್ ನಾಗ್ ಜೊತೆ. ಅದು ಕೂಡ ಒಂದು ಅಳತೆ ಆದ ತಕ್ಷಣ ಇನ್ನೊಬ್ಬರು ನಾವು ಜೊತೆಯಲ್ಲಿ ಅಭಿನಯಿಸ್ಬೇಕಾಗತ್ತೆ. ಕಲಾವಿದರಿಗೆ ಆಯಸ್ಸು ಹೀರೋಯಿನ್ಗಳಿಗೆ ಒಂದು ಸ್ವಲ್ಪ ಕಮ್ಮಿನೇ, ಆಯಿತಾ? ಹೀರೋಗಳಿಗಿರುವಷ್ಟು ಆಯಸ್ಸು ಅಂದರೆ ಚಿತ್ರರಂಗದಲ್ಲಿ ನಮಗೆ ಹೀರೋಯಿನ್ಸ್ಗಳಿಗೆ ಇಲ್ಲ. ನಾವು ಅದೇನೋ ಗೊತ್ತಿಲ್ಲ, ಆಗಂತೂ ಮದುವೆ ಆಯಿತು ಅಂದರೆ ಮುಗ್ದೇ ಹೋಯಿತು. ಮದುವೆ ಆದಮೇಲೆ ನಿಮಗೆ ಆ ಜನಪ್ರಿಯತೆಯಿಂದ ಜನರೇ ಕೂಡ ಆವಾಗ ನಮ್ಮನ್ನು ನಿರಾಕರಿಸ್ಬಿಡೋರು. ಈಗ ನೋಡಿ ಬದಲಾಗಿದೆ. ಈಗ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸರ್? ನನಗೆ ಒಂದೊಂದು ಸಲ ಅನಿಸುತ್ತೆ, ಮಂಜುಳಾ ಅಂತ ಶ್ರೇಷ್ಠ ನಟಿ ಇವತ್ತಿನ ಸ್ಥಿತಿಯಲ್ಲಿ ಆಕೆ ಇದ್ದಿದ್ದರೆ ಇನ್ನೊಂದಷ್ಟು ವರ್ಷಗಳ ಕಾಲ ಬದುಕಿರೋರು. ಎಲ್ಲರೂ ಕೂಡ ತಮ್ಮ ಮದುವೆಯನ್ನು ಮುಚ್ಚಿಟ್ಟು ಹೇಳ್ಕೊಳಕ್ಕಾಗದೆ, ಮಾಧ್ಯಮಕ್ಕೆ ತಿಳಿಸೋಕ್ಕಾಗದೆ ಅನೇಕ ಪೇಚಿಗೆ ಸಿಕ್ಕಾಕೊಳ್ಳೋರು, ಮತ್ತು ಅವರು ಜೀವನದಲ್ಲಿ ಕಳ್ಕೊಳ್ಳೋರು, ಅವಕಾಶ ವಂಚಿತರಾಗ್ತಿದ್ರು. ಈಗ ಹಾಗಲ್ಲ. ಈಗ ಮದುವೆ ಆಗಿದೆ, ಲವ್ ಮಾಡ್ತೀವಿ ಅನ್ನೋದೇ ಒಂದು ದೊಡ್ಡ ಶ್ರೇಷ್ಠ ಸಾಧನೆ ಅಂತ ಕೆಲವರು ಅದನ್ನೇ ದೊಡ್ಡದಾಗಿ ದಿನ ಬೆಳಗಾದರೆ ನಿಮಗೆ ಯೂಟ್ಯೂಬಲ್ಲಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ. ಈಗಕ್ಕೂ ಕಾಲ ಆಗಕ್ಕೂ ಬದಲಾಗಿದೆ. ಬಟ್ ನಾನು ಒಂದೇ ಸಂತೋಷವಾಗಿ ಹೇಳಬಲ್ಲೆ ಸರ್, ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಹೇಗಿತ್ತು ಕನ್ನಡ ಚಿತ್ರರಂಗದಲ್ಲಿ ಆಗ, ನಾನು ಹೇಳ್ತಿದ್ದೆ 70, 80, 90 ಈ ದಶಕಗಳಲ್ಲಿ ಅಷ್ಟೇ ಭಯಭಕ್ತಿ ವಿಷ್ಣುವರ್ಧನ್ ಅವ್ರಿಗೂ ಇತ್ತು. ಅಷ್ಟೇ ಭಯಭಕ್ತಿ ಅಂಬರೀಷ್ರವರಲ್ಲಿತ್ತು. ಶಂಕರ್ ನಾಗು, ಅನಂತ್ ನಾಗ್, ನಾನು ಯಾರ್ಯಾರ ಜೊತೆ, ಶ್ರೀನಾಥ್ ಅವರು, ಎಲ್ಲರ ಜೊತೆಯಲ್ಲೂ ಪ್ರತಿ ಒಬ್ರಿಗೂ ಕೂಡ ವೃತ್ತಿ ಅಂದರೆ ವೃತ್ತಿ ಧರ್ಮ ಅಂತಿತ್ತು ಸರ್. ಭಯ ಬೀಳ್ತಿದ್ರು, ಜನರಿಗೂ ಭಯ ಬೀಳ್ತಿದ್ರು. ತಮಗೆ ಅನ್ನ ಕೊಟ್ಟಂಥ ನಿರ್ಮಾಪಕರು, ನಿರ್ದೇಶಕರನ್ನು ಕಂಡ್ರೆ ಭಯ ಬೀಳೋರು. ಇಂಡಸ್ಟ್ರಿಲಿ ನಾನು ಬೆಳಿಬೇಕು, ಸಾಧನೆ ಮಾಡಬೇಕು ಅನ್ನುವಂಥ ಭಾಳ ದೊಡ್ಡ ಒಂದು ಆಸೆಯನ್ನು ಇಟ್ಕೊಂಡು ಉದ್ಯಮದಲ್ಲಿ ಬೆಳೀತಿದ್ರು. ಅದರಿಂದಾಗಿ ನಮಗೆಲ್ಲರ ಜೊತೆಯಲ್ಲೂ ಅಭಿನಯಿಸಲಿಕ್ಕೆ ಒಂದು ಅವಕಾಶ ಸಿಕ್ತು. ಬಟ್ ನನಗೆ ಈಗಲೂ ಕೂಡ ಒಂದು ನೋವಿದೆ.
ಪುಟ್ಟಣ್ಣ ಕಣಗಾಲ್ ಅವ್ರ ಸರ್ ಜೊತೆಯಲ್ಲಿ ನನಗೆ ಅಭಿನಯಿಸ್ಲಿಕ್ಕೆ ಅವಕಾಶನೇ ಸಿಗಲಿಲ್ಲ. ಅವರು ಕೇಳಿದ್ರು ಒಂದು ಸಿನಿಮಾ ಮಾಡೋಣ ಅಮ್ಮ ಅಂತ ಕರೆಸಿದ್ರು ಕೂಡ. ನಂತರ ಅವ್ರನ್ನೇ ನಾವು ಕಳ್ಕೊಂಡ್ಬಿಟ್ವಿ. ಅಂದರೆ ಅದು ಕೊನೆಗಾಲದಲ್ಲಿ ಅದು ಕೇಳಿರ್ತಕ್ಕಂಥದ್ದು. ಅದು ಬಿಟ್ಟರೆ ಒಂದು 59 ಜನರ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಅವರೆಲ್ಲರಿಗೂ ಕೂಡ ನನಗೆ ಅವಕಾಶ ಕೊಟ್ಟಂಥ ನಿರ್ಮಾಪಕರು, ನಿರ್ದೇಶಕರು, ಇವರೆಲ್ಲರಿಗೂ ನಾನು ಋಣಿಯಾಗಿದ್ದೀನಿ ಸರ್. ಅವರೆಲ್ಲರೂ ಕೂಡ ನನಗೆ ಅವಕಾಶ ಕೊಟ್ಟಿದ್ದರಿಂದ ನಾನು ಉದ್ಯಮದಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಯಿತು. ಇಲ್ಲಿ ಎದುರಿಗಿದಾರಲ್ಲ ಅವ್ರು ಮಾತ್ರ ನಂಗೆ ಒಂದು ಪಿಕ್ಚರ್ ಕೊಟ್ಟಿಲ್ಲ ಸರ್. ಅವ್ರದ್ದು ಏಕ ವ್ಯಕ್ತಿ ಪಿಕ್ಚರ್ ಅದರಲ್ಲಿ ನಿಮ್ಮ ತಂದೆ ಜೊತೆಯಲ್ಲಿ ನಾನು ಮಾಡಿದ್ದೀನಪ್ಪ, ಅದಕ್ಕೆ ಹೇಳಿದ್ದು. ನಿಮ್ಮ ಸಿನಿಮಾದಲ್ಲೇ ಮಾಡಿದ್ದೀನಿ ನಾನು. ನಂಬರ್ 5 ಏಕ. ಹೌದು ಸರ್. ತಮ್ಮ ಈ ಹೆಸರುಗಳನ್ನು ನಾವು ಹೇಳಿದಾಗ ಈಗ ಅವ್ರ ಬಗ್ಗೆ ಏನಾದರೂ ತಮಗೆ ಈಗ ಶಂಕರ್ನಾಗ್ ಬಗ್ಗೆ ಜ್ಞಾಪಿಸ್ಕೊಂಡಾಗ ಅಥವಾ ಅಂಬರೀಷನ್ ಬಗ್ಗೆ ಜ್ಞಾಪಿಸ್ಕೊಂಡಾಗ, ವಿಷ್ಣುವರ್ಧನ್ ಬಗ್ಗೆ ಜ್ಞಾಪಿಸ್ಕೊಂಡಾಗ ಏನಾದರೂ ನಾನು ಯಾರು ನಿಮ್ಮ ಫೇವ್ರೇಟ್ ಅಂತ ದಯವಿಟ್ಟು ಕೇಳಲ್ಲ, ಯಾವ ಚಿತ್ರ ನಿಮ್ಗೆ ಇಷ್ಟ ಅಂತ ಕೇಳಲ್ಲ. ಯಾಕೆಂದರೆ ತಾವು ಮಾಡಿರೋ ಎಲ್ಲ ಚಿತ್ರಗಳು ತಮ್ಗೆ ಇಷ್ಟ ಇರುತ್ತೆ. ಎಲ್ಲ ನಾಯಕರುಗಳು ಕೂಡ ತಮ್ಮ ಜೊತೆಯಲ್ಲಿ ಅಥವಾ ಇಡೀ ಎಲ್ಲ ನಿರ್ದೇಶಕರು ಕೂಡ ತಮ್ಮ ಜೊತೆಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ತಾವು ಹೇಳಿದ್ದೀರಾ. ಬಟ್ ಏನಾದರೂ ಹೇಳೋ ಅಂಥದ್ದು, ಗುರ್ತಿಟ್ಕೊಳ್ಳುವಂಥದ್ದು, ಈಗ ಅಂಬರೀಷ್ ಅವ್ರ ಜೊತೆಲಿ ನಾನು ನಟಿಸ್ಬೇಕಾದ್ರೆ ಈ ರೀತಿಯಾದಂಥ ಆಯಿತು ಅಥವಾ ಅಂಥದಂಥ ಚಿತ್ರದಲ್ಲಿ ತಾವು ಮಾಡಿದ್ದೀರಾ. ಅವತ್ತಿಗೆ ಅದೊಂದು ರೀತಿ ಕಲ್ಟ್, ಅವತ್ತಿನ ಕಾಲಘಟ್ಟದಲ್ಲಿ ಬ್ಯಾನ್ ಆಗುವಂಥ ಮಟ್ಟಕ್ಕೆ ಹೋಗಿದ್ದಂತಹ ಚಿತ್ರ. ಹೌದು ಸರ್. ಅದರಲ್ಲಿ ತಮ್ಮದು ಒಂದು ಅದ್ಭುತವಾದಂತಹ ಪಾತ್ರ. ಸೊ ಅಂಥ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾಗ ಆಗಿರ್ತಕ್ಕಂಥ ಏನಾದರೂ ಅನುಭವಗಳನ್ನು ನಮ್ಮ ಜೊತೆಲಿ ಸರಿ ಅಂತ ಬಂದಾಗ ಇವಾಗಿನ ಹಾಗೆ ಮೈ ಚಳಿ ಬಿಟ್ಟು ಆ್ಯಕ್ಟ್ ಮಾಡುವಂಥ ದಿನ ಅದಾಗಿರಲಿಲ್ಲ. ಅದರಲ್ಲಿ ನನಗೆ ತಂಗಿಯ ಪಾತ್ರ. ತಂಗಿ ಬಂದು ಅವಳನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ಅವಳನ್ನು ವೇಶ್ಯಾವಾಟಿಕೆಗೆ ಹಾಕಿರ್ತಾರೆ. ಅವಳು ಯಾರನ್ನ ತಂದು ಎದುರಿಗೆ ನಿಲ್ಲಿಸ್ತಾರೋ ಆಕೆನೇ ತನ್ನ ಅಣ್ಣ ಆಗಿರ್ತಾನೆ. ಅಂಥ ಒಂದು ಅದ್ಭುತವಾದಂಥ ಒಂದು ದೃಶ್ಯ ಅದು. ಆದರೆ ನನ್ನ ತಿಳುವಳಿಕೆಗೆ ಅದು ಇಷ್ಟ ಆಗಿರಲಿಲ್ಲ. ನಾನು ಈ ಸಿನಿಮಾ ನನಗೆ ಬೇಡ, ನಾನು ಆ್ಯಕ್ಟ್ ಮಾಡಲ್ಲ ಅಂತ ಹೇಳಿಬಿಟ್ಟು ಅದು ಲಂಗ ಸೀರೆ ಬಿಚ್ಚಿ ಲಂಗ ಮತ್ತು ರವಿಕೆಯಲ್ಲಿ ಇರಬೇಕಾಗಿತ್ತು. ನಾನಿದು ಮಾಡಲ್ಲ ಅಂತ ಹೇಳಿದೆ. ಆಗ ನನ್ನ ಹತ್ರ ಬಂದು ಪಾಪ ಡೈರೆಕ್ಟ್ರು ರಾಜೇಂದ್ರ ಸಿಂಗ್ ಬಾಬು ಅವರು, ಜಯಮಾಲಾ ನೀನು ನನಗೆ ಮುನ್ನಿ ಥರ, ನಾನು ನಿಂಗೆಲ್ಲಾದ್ರೂ ಆ ಥರ ಮಾಡ್ತೀನಮ್ಮ, ಇದು ನಿಂಗೆ ತುಂಬ ಹೆಸರು ಕೊಡುತ್ತೆ, ನೀನು ನೆನೆಸ್ಕೋತೀಯ ನನ್ನನ್ನು ಅಂತ ಹೇಳೋರು. ಆದರೂ ನನ್ನ ಮನಸ್ಸು ಒಪ್ಪಿಲ್ಲ ಸರ್. ಬಟ್ ನನ್ನನ್ನು ಕನ್ವಿನ್ಸ್ ಮಾಡಿದ್ದು ಜೈರಾಮ್ ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು. ಅವರು ಒಂದು ಮಾತು ಹೇಳಿದ್ರು, ಜಯಮಾಲಾ ನೀನು ಇದನ್ನು ಮಾಡು, ನಿನಗೆ ಯಾವತ್ತಾದರೂ ಈ ಸಿನಿಮಾ ನೋಡಿದಾಗ ನೀನು ರಶಸ್ ನೋಡ್ತೀಯ, ಆವಾಗ ನೋಡಿದಾಗ ನೀನು ಮಾಡಿದ್ದು ತಪ್ಪು ಅಂತ ಅನಿಸ್ಬಿಟ್ರೆ ನಾನು ವೃತ್ತಿಯನ್ನೇ ಬಿಟ್ಬಿಡ್ತೀನಿ. ನಿನ್ನ ಬಗ್ಗೆ ಅಷ್ಟು ಗೌರವ ಬರುತ್ತೆ ಆ ದೃಶ್ಯದಲ್ಲಿ, ನಾನು ಆ ಥರ ನಿನಗೆ ಚಿತ್ರಿಸ್ತೀನಿ, ಡೋಂಟ್ ವರಿ ಅಂತ ಅಂದರು. ನನಗೆ ಅವರು ಕನ್ವಿನ್ಸ್ ಆಯ್ತಲ್ಲ, ನಾನು ಅದು ಸಿನಿಮಾ ಮಾಡಿದೆ. ಬಟ್ ಮಾಡುವಾಗೆಲ್ಲ ಮುಜುಗರದಿಂದನೇ ಮಾಡಿದೆ ಸರ್. ಅದೆಷ್ಟು ಎತ್ತರಕ್ಕೆ ಹೋಯಿತು ಆ ಸಿನಿಮಾ ಅಂತಂದರೆ, ಅದು ಭಾರತೀಯ ಚಿತ್ರರಂಗದಲ್ಲಿ ಎಲ್ಲ ಭಾಷೆಗೂ ಹೊರಟೋಯ್ತು. ಆ್ಯಂಡ್ 1-2 ಭಾಷೆಯಲ್ಲಿ ನನ್ನೇ ಕರೆದ್ರೂ ನಾನು ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಆಗ ನಾನು ಜಾಸ್ತಿ ಸಿನಿಮಾ ಮಾಡ್ತಿದ್ದೆ. ಸೊ ಈ ಥರ ಅಂತ ಭಾಳ ದೊಡ್ಡ ಹೆಸರು ತಂದುಕೊಟ್ಟಿತ್ತು. ನಾವು 3 ಜನ ಆದರೆ ಆ ಚಿತ್ರದ ನಂತರ ಬೆಳೆದ್ವಿ ಸರ್. ರಾಜೇಂದ್ರ ಸಿಂಗ್ ಬಾಬು ಅವರು, ಅಂಬರೀಷ್ ಅವರು, ನಾನು. ನಮಗೆ 3 ಜನಕ್ಕೆ ಮತ್ತೆ ಒಂದು ಬೇರೆ ಒಂದು ಬದುಕು ಹೆಚ್ಚಿನ ರೀತಿಯಲ್ಲಿ ಸಿಕ್ತು. ಈಗ ಗಿರಿಕನ್ಯೆಯಿಂದ ತಾವು ಇದೇ ಅಂಬರೀಷ್ ಅವರು ಅಜಿತ್ ಅಂತ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ನಾವು ಗೋವಾದಲ್ಲಿ ಶೂಟಿಂಗು. ಈ ಮೋಟ್ರ್ ಬೋಟು ಸರ್, ನನಗೆ ಸ್ವಿಮ್ಮಿಂಗ್ ಬರಲ್ಲ. ನಾನು ಹೇಳಿದ್ದೆ ನನಗೆ ಸ್ವಿಮ್ಮಿಂಗ್ ಬರಲ್ಲ, ನಾನೇನಾದರೂ ಇದರೊಳಗಡೆ ಬಿದ್ದುಬಿಟ್ರೆ ನನಗೆ ಹೆದರಿಕೆ, ನನಗೆ ವಾಟರ್ ಫೋಬಿಯಾ, ನಂಗೆ ಬರಲ್ಲ ಸರ್, ನಂಗೆ ನೀರು ಅಂತ. ಕುತ್ಕೊಳ್ಳಮ್ಮ, ನಿಂಗೇನು ಮಾಡ್ತೀನಿ, ಕುತ್ಕೊಳ್ಳಮ್ಮ ನೀನು ಅಂತ ಹೇಳಿಬಿಟ್ರು. ಆಯಪ್ಪ ಹೇಳಿದ್ರಲ್ಲ ಸರ್, ನನ್ನ ಮೆಲ್ಲ ಸರ್. ಆಯಪ್ಪ ಭೂಮಿ ಮೇಲೆ 4 ಚಕ್ರದಲ್ಲಿ ಓಡಿಸ್ಕೊಂಡು ಹೋಗುವಾಗಲೇ ಗಾಡಿ ಆಕಾಶದಲ್ಲಿ ಹಿಂಗಿರುತ್ತೆ. 1 ಸೆಕೆಂಡ್ ಯೋಚನೆ ಮಾಡಿ ಸರ್. ಅವರು ನನಗೆ ಗೊತ್ತಿದ್ದು ಇಷ್ಟೇ ಸರ್, ಹಿಂಗೆ ಹೋದೆ, ನನಗೆ ಗೊತ್ತೇ ಇಲ್ಲ ಸರ್, ನಾನು 3 ದಿನ ಕೋಮ ಥರ. ನನ್ನನ್ನು ಸಮುದ್ರದೊಳಗೆ ಹಾಕಿ, ನೀವು ತಮಾಷೆ ಹೇಳ್ತೀನಿ, ಹಾಕ್ಬಿಟ್ಟು
ಅಲ್ಲೋದ್ರೆ ಎಲ್ಲಯ್ಯ ಹೀರೋಯಿನ್ ಅಂದರೆ ಹಿಂಗೆ ತಿರುಗಿ ನೋಡಿದ್ರಂತೆ. ಅಯ್ಯೋ ಎಲ್ಲೋದ್ರು. ನಾನು ಪುಣ್ಯಕ್ಕೆ ನನ್ನನ್ನು ಅವರು ನನ್ನ ಗಾರ್ಡ್ಗಳು ಬಂದು ನನ್ನನ್ನು ಬಚಾವ್ ಮಾಡಿ ನನಗೆ ಕಾನ್ಷಿಯಸ್ಸೇ ಹೋಗಿತ್ತು 3 ದಿನ ಸರ್. ಅಂದರೆ ಅಂಬರೀಷು ನಾನು ಎದ್ದ ಮೇಲೆ ನನ್ನನ್ನು ನಾನು ಸತ್ಗಿತ್ತೋಗ್ಬಿಡ್ತಿದ್ದೆ ಕಣಮ್ಮ, ನನ್ನ ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ 3 ದಿನ ಆದಮೇಲೆ ಹೇಳ್ತಿದ್ಯಾ ನೀನು, ನನಗೆ ಗೊತ್ತೇ ಇಲ್ಲ, ನೀನು ನನ್ನ ಗಟ್ಟಿಯಾಗಿ ಇಟ್ಕೊ ಅಂದರೆ. ನಾನಂದೆ ಅಂಬರೀಷ್ ನಿಮ್ಮನ್ನು ಎಲ್ಲಿ ಇಟ್ಕೊಳ್ಳೋದು ಅಂಬರೀಷ್, ನೀವು ಆಕಾಶದಲ್ಲಿ ಅಲ್ಲ ಭೂಮಿಲೇ ಇರಲಿಲ್ಲ ಅಂದೆ, ನಾನು ನೀರಿನಲ್ಲಿದ್ನಲ್ಲಮ್ಮ ಅಂತ ಹೇಳ್ತಿದ್ರು. ಹೀಗೆ ಸರ್ ಅಂಬರೀಷ್ ಅವರು ಅವ್ರ ಜೊತೆಯಲ್ಲಿ ಅಭಿನಯಿಸುವಾಗ ಪಾಪ ಮನಸ್ಸು ಮಾತ್ರ ಮಕ್ಕಳಿದ್ದ ಹಾಗೆ ಅವ್ರಿಗೆ. ಸರ್ ನಮ್ಮೆಲ್ಲ ಹೀರೋಗಳು ಒಳ್ಳೆಯವರು ಸರ್. ನಾನು ಶಿವರಾಜ್ ಕುಮಾರಲ್ಲೂ ಜೊತೆಯಲ್ಲೂ ಆ್ಯಕ್ಟ್ ಮಾಡಿದ್ದೀನಿ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಪುನೀತ್ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ. ಪ್ರೇಮದ ಕಾಣಿಕೆ, ಇಲ್ಲಿ ಪ್ರೇಮದ ಕಾಣಿಕೆಯಲ್ಲಿ ಮಗು ರಾಜ್ ಅಂತ ಒಂದು ಇದು ಬಂತಲ್ಲ ಸರ್, ಅದು ನಾವೊಂದು 5 ಜನ ಹೆಣ್ಮಕ್ಳು ಒಂದು ಹಾಡಲ್ಲಿ ಮಾಡಿದ್ವಿ. ಪೂರ್ಣಿಮನ್ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ ಅವ್ರ ಕುಟುಂಬದಲ್ಲಿ. ಆಯಿತಾ, ಎಲ್ಲರ ಜೊತೆನೂ ಮಾಡಿದ್ದೀವಲ್ಲ ಇಂಡಸ್ಟ್ರಿನಲ್ಲಿ, ಎಲ್ಲರೂ ಒಳ್ಳೆಯವರೇ ಸರ್. ಈಗ ತಾವು ಹೇಳಿದ್ರಿ ಪುಟ್ಟಣ್ಣ ಅವ್ರ ಜೊತೆಲಿ ತಮಗೆ ಅವ್ರ ನಿರ್ದೇಶನದಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ. ಆದರೆ ಕರ್ನಾಟಕದ ಅಥವಾ ಇಡೀ ಭಾರತದ ಚಿತ್ರರಂಗದ ಒಂದು ದೊಡ್ಡ ಹೆಸರು ಗಿರೀಶ್ ಕಾಸರವಳ್ಳಿ ಸರ್. ತಮ್ಮನ್ನು ಈಗ ನಾವು ಗಿರಿಕನ್ಯೆಯಿಂದ ತಾಯಿ ಸಾಹೇಬವರೆಗೂ ನೋಡ್ತೀವಿ. ಹೇಗಾಯಿತು ಮೇಡಮ್ ಇದು? ತಾವು ನಿರ್ಮಾಪಕಿ ಆಗಿದ್ದು ಹೇಗೆ, ಮತ್ತೆ ಇದು ಹೇಗಾಯಿತು? ನಿರ್ಮಾಪಕಿ ಆಗಿದ್ದು ಮೊದಲನೇ ಪಿಕ್ಚರು 86ರಲ್ಲಿ ಅಗ್ನಿ ಪರೀಕ್ಷೆ ಅಂತ ನನ್ನ ಮೊದಲನೇ ಸಿನಿಮಾ. ಶಂಕರ್ ನಾಗು, ಪ್ರಭಾಕರು, ಜಯಂತಿಯವರು, ಅಭಿನಯ ಅನೇಕರಿದ್ದಾರೆ ಸರ್, ಸುಂದರ್ರಾಜ್ ಅವರಿದ್ದಾರೆ. ಆಯಿತಾ, ಇಂಥವ್ರು ಇಲ್ಲ ಅಂತಿಲ್ಲ ಸರ್, ಎಲ್ಲರೂ ಇದ್ದಾರೆ. ಅದರಲ್ಲಿ 22 ಜನ ಮೇಯ್ನ್ ಆರ್ಟಿಸ್ಟ್ಗಳಿದ್ದಾರೆ. ಆದರೆ ಅದು ರೀಮೇಕ್ ಫಿಲ್ಮ್ ಆಗಿತ್ತು, ಜಸ್ಟಿಸ್ ಚೌಧರಿ ಅಂತ, ಅದರದ್ದು ರೀಮೇಕು. ಆ ಸಿನಿಮಾ ಚೆನ್ನಾಗೂ ಹೋಯಿತು ಸರ್. ಆ ಸಿನಿಮಾ ಮೊದಲನೇದು 86ಅಲ್ಲಿ. ಅದಾದ ನಂತರ ನಾನು 92ರಿಂದ ವಾಣಿಜ್ಯ ಮಂಡಳಿಯಲ್ಲಿ ಆಫೀಸ್ ಬೇರರಾಗಿ ಕೆಲಸ ಮಾಡ್ತಿದ್ದೆ. ಪ್ರತಿ ಸಲ ಈ ಸಬ್ಸಿಡಿ ವಿಚಾರದಲ್ಲಿ ಸರ್ಕಾರದಲ್ಲಿ ಹೋದಾಗ ನಾಣಯ್ಯವ್ರ ಹತ್ರ ಹೋಗಿ ಈಗ ನಿಂತ್ಕೋತಿದ್ವಿ. ಅವ್ರು ನಮಗೆ ಚೆನ್ನಾಗಿ ಬೈಯೋರು. ಏನ್ರಿ ನೀವು ವಾಣಿಜ್ಯ ಮಂಡಳಿಯವ್ರು ಬಂದು ನಿಂತ್ಕೋತೀರ, ಒಂದು ಒಳ್ಳೆ ಸಿನಿಮಾ ಮಾಡಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಿರಿ, ಏನನ್ನು ಬೇಕಾದರೂ ಮಾಡ್ಬೋದು, ಎಷ್ಟು ಬೇಕಾದ ಸಬ್ಸಿಡಿ ಕೊಡ್ಬೋದು ಅಂತ ಹೇಳ್ತಿದ್ರು ಸರ್. ಅದು ನನಗೆಲ್ಲೋ ಒಂದು ಕಡೆ ಅದು ಪ್ರಿಕ್ ಆಗ್ತಿತ್ತು ಸರ್. ನಾನು ಈ ಕಡೆ ಬಂದ ತಕ್ಷಣವೇ, ನಾನು ಥಾಮಸ್ ಡಿಸೋಜ್ ಅಂತ ನಾವಿಬ್ಬರು ಆಫೀಸ್ ಬೇರೆಯವರಾಗಿದ್ವಿ. ಅಲ್ಲ ಥಾಮಸ್, ಇವ್ರು ಹೇಳೋದಿಲ್ಲ ನಿಜ ಅಲ್ವಾ, ನಾವೇ ಒಳ್ಳೆ ಸಿನಿಮಾ ಯಾಕೆ ಮಾಡಬಾರ್ದು ಅಂತ. ಒಂದೊಂದು ಸಲನೂ ನಾನು ಮೀಟ್ ಮಾಡಿದಾಗ ವೈಶಾಲಿ ನನ್ನ ಸ್ನೇಹಿತೆ, ನಾನು ಆಕೆಗೆ ಹೇಳ್ತಿದ್ದೆ, ವೈಶಾಲಿ ನಿನ್ನ ಗಂಡಂಗೆ ಹೇಳೇ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಕಣೆ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಒಂದು ಒಳ್ಳೆ ಸಿನಿಮಾ ಮಾಡಿಸು ಅಂತ. ಅದೇನೋ ನನ್ನ ಪುಣ್ಯಕ್ಕೆ ಸರ್ 97ರಲ್ಲಿ ಗಿರೀಶ್ ಕಾಸರವಳ್ಳಿಯವರು ಒಂದು ಇದಕ್ಕೆ ಕರೆದ್ರು. ನೀವು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರಲ್ಲ, ನಾವು ಮಾಡೋಣ ಅಂತ ಹೇಳಿದ್ರು. ಮೊದಲನೇದಾಗಿ ನಾನು ಮಾಡಬೇಕಾಗಿದ್ದು, ಅವರು ಆಯ್ಕೆ ಆಗಿದ್ದ ಕತೆ ದ್ವೀಪ. ನಾನು ಆ ದ್ವೀಪದ ಕತೆ ನೋಡಿಬಿಟ್ಟು ನಾನು ಹೇಳಿದೆ, ಸರ್ ನನ್ನ ವಯಸ್ಸಿಗಿದ್ದು ಹೊಂದಲ್ಲ, ಇದಕ್ಕೆ ಸ್ವಲ್ಪ ಚಿಕ್ಕ ಹುಡುಗಿಯವರು ಹೀರೋಯಿನ್ ಬೇಕು, ನನಗೆ ಹೊಂದುವಂಥದ್ದು ಒಂದು ಸಿನಿಮಾ ಮಾಡಿಕೊಡಿ ಸರ್ ಅಂತ. ಆಮೇಲೆ ಅವರು ಈ ತಾಯಿ ಸಾಹೇಬನ, ರಂಶಾ ಅವ್ರದ್ದು ತಾಯಿ ಸಾಹೇಬನ ಆಯ್ಕೆ ಮಾಡ್ತಾರೆ. ನನ್ನಲ್ಲಿತ್ತು, ಅದು ನನ್ನ ಭಾಗ್ಯ, ಸೌಭಾಗ್ಯ ಅಂತ ಹೇಳ್ತೀನಿ. ಆ ಸಿನಿಮಾದ ಮೂಲಕ ನನಗೆ ಹೆಸರು ಬಂತು. ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗೋಕ್ಕೆ ಒಂದು 46 ಕಂಟ್ರಿನ ನಾನು ಹೋಗಿ ರೆಪ್ರೆಸೆಂಟ್ ಮಾಡೋ ಹಾಗಾಯಿತು. ಹೆಸರು ತಂದು ಕೊಡ್ತು. 25 ವರ್ಷ ಚಿತ್ರರಂಗದಲ್ಲಿದ್ದೆ, ನನಗೆ ಯಾವುದೇ ಒಂದು ಪ್ರಶಸ್ತಿ ಬಂದಿರಲಿಲ್ಲ. ಒಂದೇ ಸಲ ಒಂದು 24 ಪ್ರಶಸ್ತಿ, ಒಂದು ಸಿನಿಮಾ ಇಟ್ಕೊಂಡು ಇನ್ನೂ ಕೇಳ್ತೀಯ ತಗೋ ಅಂತ ಹೇಳ್ಬಿಟ್ಟು ಬಂತು. ನಾನು ಮರಿಲಿಕ್ಕಾಗೋದೇ ಇಲ್ಲ ಸರ್. ಆ ಥರದ ಒಂದು ಅನುಭವ ಒಂದು ತಾಯಿ ಸಾಹೇಬ ಕಟ್ಕೊಡ್ತು. ತಾಯಿ ಸಾಹೇಬ ನನಗೆ ತುಂಬ ಎಕ್ಸ್ಪೋಷರನ್ನು ಮತ್ತು ಒಳ್ಳೆಯ ಅನುಭವವನ್ನು ಕಟ್ಕೊಡ್ತು. ನಂತರ ಇನ್ನೊಂದು ಸಿನಿಮಾ ಮಾಡಿದ್ವಿ, ತುತ್ತೂರಿಯನ್ನು ಮಾಡಿದಾಗಲೂ ಕೂಡ ನಮ್ಮ ಶೇಷಾದ್ರಿ ಅವರು ಒಂದು ಮಕ್ಕಳ ಕತೆ, ಒಂದು ಬೆಂಗಳೂರಿನಲ್ಲಿ ಆಗಲಿ ಅಥವಾ ನಮ್ಮ ಕರ್ನಾಟಕದಲ್ಲೇ ಸರಿ, ಮಕ್ಕಳಿಗೆ ಆಟದ ಮೈದಾನಗಳಿಲ್ಲ.
ಈ ಆಟದ ಮೈದಾನವನ್ನು ಕುರಿತಂತೆ ಮಾಡಿದಂಥ ಚಿತ್ರ. ಒಂದು ಆಟದ ಮೈದಾನದ ಬಗ್ಗೆ ಮಾಡ್ತೀವಿ ಅಂದಾಗ ಅದು ತುಂಬ ಖುಷಿಯಾಯಿತು. ಈ ಕಥೆಯದ್ದು ಪ್ರಸ್ತಾವನೆಯನ್ನು ನಮ್ಮ ಸುಬ್ರಹ್ಮಣ್ಯ ಅವರು ಇಲ್ಲೇ ಇದ್ದಾರೆ, ಅವರು ತಂದರು. ಈ ಥರದ್ದೊಂದು ಕತೆ ಮಾಡ್ತಿದ್ದಾರೆ ನೋಡಿ ಅಂತ ನಾವು ಕರೆದು ಮಾತಾಡಿದ್ವಿ, ಸಿನಿಮಾನೇ ಆಗೋಗ್ಬಿಡ್ತು. ಅದಕ್ಕೂ ಕೂಡ ರಾಜ್ಯ ಪ್ರಶಸ್ತಿಗಳು ಬಂದವು. ಪ್ರಶಸ್ತಿಗಿಂತ ಹೆಚ್ಚಾಗಿ ಸರ್ ಆ ಸಿನಿಮಾದಲ್ಲಿ ಇವತ್ತು ಆ ಮಕ್ಕಳುಗಳೆಲ್ಲ ಮಾಡಿದ್ರಲ್ಲ, ಇವತ್ತು ಅವರೆಲ್ಲರೂ ಹೀರೋಗಳು, ಒಂದೊಂದು ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಅದು ನಮಗೆ ಖುಷಿಯಾಗುತ್ತೆ. ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ಹೀಗೆ ಆ ಸಿನಿಮಾದ ಮುಖಾಂತರ 3ನೇ ಸಿನಿಮಾ ಮಾಡಬೇಕು ಅಂತ ಇದ್ದೀನಿ. ಇದು 5ನೇದು 6ನೇದು ಕಾಯ್ತಾ ಇದ್ದೀನಿ ಸರ್. ನನಗೆ ನನ್ನ ಜೀವನದ ಕನಸು, ಈಗಾಗಲೇ ನಾನು ಅನೇಕ ಬಾರಿ ಹೇಳಿದ್ದೆ, ರಾಣಿ ಅಬ್ಬಕ್ಕ ಮಾಡಬೇಕು ಅಂತ. ಇದು ನನ್ನ ಕನಸು. ನಾನು ಹೋಗೋ ಮುಂಚೆ ರಾಣಿ ಅಬ್ಬಕ್ಕ ಮಾಡಿ ಹೋಗಬೇಕು ಅಂತ ಹೇಳ್ಬಿಟ್ಟು ಭಾಳ ಕನಸು ಹೊತ್ತವಳು. ಬಹುಶಃ ಈ ಸಲ ನಾನು ಈ ಅವಧಿ ನಂತರ ಸರ್, ಈ ವಾಣಿಜ್ಯ ಮಂಡಳಿ ಅವಧಿ ನಮ್ಮ ಕೆಲಸಗಳೆಲ್ಲ ಮುಗಿಸಿದ ನಂತರ ಹಬ್ಬಕ್ಕನ ಕೈ ತಗೋಬೇಕು ಅಂತ ಹೇಳ್ಬಿಟ್ಟು ಕನಸು ಕಂಡಿದ್ದೀನಿ. ಹಬ್ಬಕ್ಕ ಮಾಡಬೇಕು ಅಂತ ಆಸೆ ಇದೆ. ಇದು ನನ್ನ ಕನಸಿನ ಚಿತ್ರ ಸರ್. ನಿಮ್ಮ ಕನಸು ನನಸಾಗಲಿ, ನಾವೆಲ್ಲರೂ ಕೂಡ ತಮ್ಮನ್ನು ಹಬ್ಬಕ್ಕನ ರೂಪದಲ್ಲಿ ನೋಡೋದನ್ನು ಕಾಯ್ತಾ ಇದ್ದೀವಿ. ತಮ್ಮ ಈ ಚಿತ್ರ ಬದುಕಿನ ಈ ಮಜಲಲ್ಲಿ ತಾವು ಒಂದು ಹೇಳಿದ್ರೆ, ನಾನು ವಾಣಿಜ್ಯ ಮಂಡಳಿಗೆ ಪ್ರವೇಶ ಪಟ್ಟೆ ಅಂತ. ಈ ವಾಣಿಜ್ಯ ಮಂಡಳಿಗೆ ತಾವು ಮೊದಲು ಆಫೀಸ್ ಬೇರರಾಗಿ ಬಂದ್ರಿ ಅಂತ ಹೇಳಿದ್ರೆ, ಆಮೇಲೆ ಸೆಕ್ರೆಟ್ರಿ, ಅಲ್ಲಿಂದ ಹುದ್ದೆ ಹಂತ ಯಾಕೆ ಈ ನೇರವಾಗಿ ಅಧ್ಯಕ್ಷರಾಗಲಿಲ್ಲ, ಅಥವಾ ಈ ಮಜಲಿಗೆ ಕಾರಣ ಏನು? ನೇರವಾಗಿ ಅಧ್ಯಕ್ಷರಾಗಕ್ಕೆ ಯಾವಾಗ ಒಂದು ದೊಡ್ಡ ಪಿಲ್ಲರ್ ಇತ್ತು, ಬಂಗಾರದ ಮನುಷ್ಯವನ್ನು ತೆಗೆದಂಥ ಲಕ್ಷ್ಮಣ್ ಅವರಿದ್ದರು. ಅವರು ನಮ್ಮನ್ನು ಯಾವ ಕಾರಣಕ್ಕೂ ಕೂಡ ಜಯಮಾಲಾ ಅಧ್ಯಕ್ಷರಾಗೋಕ್ಕಿಂತ ಮುಂಚೆ ಕೆಲಸ ಕಲ್ತು ಬರಬೇಕು ಗೊತ್ತಾ ಅಂತ ಹೇಳ್ಬಿಟ್ಟು ಹಿಂಗೆ ಮೇಷ್ಟ್ರ ಥರ ಹಿಂಗೆ ಹೇಳೋರು. ಅವ್ರು ಹೇಳ್ದಂಗೆ ನಾನು ಕೇಳಿದೆ ಸರ್. ಮಾತ್ರ 4 ವರ್ಷ ಸೆಕ್ರೆಟ್ರಿಯಾಗಿ ಕೆಲಸ ಮಾಡಿದ್ದೀನಿ ನಾನು ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಸೆಕ್ರೆಟ್ರಿ ಆಗಿಬಿಟ್ಟು ಆಮೇಲೆ ನೀವು ಆಫೀಸ್ ಬೇರರಾಗಿ ಇದು ಅಧ್ಯಕ್ಷ ಸ್ಥಾನಕ್ಕೆ ಬನ್ನಿ ಅಂತ. ಹಾಗೆ ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕಾದ್ರೆ ಕೆಲಸ ಕಲ್ತು ಬರಬೇಕು ಅಂತ. ಯಾಕೆಂದರೆ ಫೈಲ್ ಮೂಮೆಂಟ್ ಅರ್ಥ ಆಗಲಿಲ್ಲ ಅಂದರೆ ವಾಣಿಜ್ಯ ಮಂಡಳಿ ಅರ್ಥ ಆಗೋಕ್ಕಾಗಲ್ಲ. ಸೊ ವಾಣಿಜ್ಯ ಮಂಡಳಿ ಬಂದು ಅದೊಂದು ಹಾಟ್ ಸೀಟ್ ಸರ್. ಅಲ್ಲಿ ಚಿತ್ರರಂಗದ ಅನೇಕ ಒಳ್ಳೆಯ ಕೆಲಸಗಳು ನಡೆಯುತ್ತೆ. ಮನಸ್ಸು ಮಾಡಿದ್ರೆ ಏನು ಕೆಲಸ ಬೇಕಾದರೂ ನಡೆಯುತ್ತೆ ಸರ್ ಆ ಸೀಟಲ್ಲಿ. ಅದರಿಂದಾಗಿ ಒಳ್ಳೊಳ್ಳೆ ಕೆಲಸಗಳು ಆಗುತ್ತೆ ಸರ್ ಅಲ್ಲಿ. ಈ ಒಳ್ಳೆ ಕೆಲಸ ಆಗೋದಕ್ಕೆ ಇದು 2ನೇ ಸಲ ನಾನು ಬಂದಿರ್ತಕ್ಕಂಥದ್ದು. ನನ್ನ ಪುಣ್ಯಕ್ಕೆ ಮೊದಲು ಬಂದಾಗ ಅಮೃತ ಮಹೋತ್ಸವ ಇತ್ತು. ನನ್ನ ಕೇಳಿದರು ಎಷ್ಟೋ ಜನ, ಆಗೇನೋ ಅಮೃತ ಮಹೋತ್ಸವ ಇತ್ತು, ಈಗ ಯಾಕೆ ಬಂದ್ರಿ ಅಂತ. ನಾನು ಅವರಿಗೆಲ್ಲರಿಗೂ ಹೇಳಿದೆ, ನನ್ನನ್ನು ಈ ಸಲ ಕರ್ಕೊಂಡು ಬಂದರು, ಆಗಿತ್ತು. ಈಗ 100ನೇ ವರ್ಷಕ್ಕೆ ಹೋಗ್ತಾ ಇದ್ದೀವಿ, ಇನ್ನು 6 ವರ್ಷ 3 ತಿಂಗಳಿದೆ. 100ನೇ ವರ್ಷಕ್ಕೆಲ್ಲ ತಯಾರಿ ಮಾಡಿಬಿಟ್ಟಾದರೂ ಹೋಗೋಣ ಅಂತ. ಅಂದರೆ 100 ವರ್ಷ ಆದಾಗಲೂ ತಾವೇ 3ನೇ ಸಲ ಹಾಕ್ತೀರಾ ಸರ್? ಯಾರು ಇರ್ತಾರೆ, ಯಾವ ಕಾಲದಲ್ಲಿ ಯಾರು ಇಲ್ಲ ಅನ್ನೋದು ಇವತ್ತಿನ ದಿನದಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಸರ್. ಇವತ್ತಿದ್ದೀವಿ, ಇದು ಸತ್ಯ. ಯಾಕೆಂದರೆ ನಮ್ಮ ಕಣ್ಮುಂದೆ ಅನೇಕರನ್ನು ನಾವು ಕಳ್ಕೊಂಡಿದ್ದೀವಿ ಸರ್. ಉದ್ಯಮವನ್ನು ಕಟ್ಟಿ ಬೆಳೆಸಿದಂಥವರು ಈ ನಿಮಿಷ ಇದ್ದಾರೆ, ಇನ್ನೊಂದು ನಿಮಿಷ ಇಲ್ಲ ಅನ್ನೋದು ನಮ್ಮ ಕಣ್ಮುಂದೆ ಅನೇಕ ಘಟನೆಗಳು ನಮ್ಮಲ್ಲಿ ನಡೆದು ಹೋಗಿದೆ. ಆದ್ದರಿಂದ ನಾನು ಅದ್ರ ಬಗ್ಗೆ ಈಗೇನು ಹೇಳಲಾರೆ. ಈಗ 2 ಬಾರಿ ತಾವು ಅಧ್ಯಕ್ಷರಾದಾಗ ಏನಾದರೂ ಹೊಸ ಯೋಜನೆಗಳನ್ನು, ಅಥವಾ ತಾವು ಹೇಳ್ತಿರ್ತೀರಿ ಮೊದಲ ಚಲನಚಿತ್ರ ಇವತ್ತು ಲಭ್ಯ ಇಲ್ಲ, ತಾವು ಅಭಿನಯಿಸಿರೋ ಚಿತ್ರಗಳ ಲಭ್ಯ ಇಲ್ಲ ಅಂದರೆ, ತಮ್ಮ ವಾಣಿಜ್ಯ ಮಂಡಳಿಯಿಂದ ತಾವೇನು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂದ್ಕೊಂಡಿದ್ದೀರಾ? ಹಳೆಯದನ್ನು ಉಳಿಸೋದ್ರ ಬಗ್ಗೆ ಆಗಲಿ ಅಥವಾ ಹೊಸದರ ಬಗ್ಗೆ ಆಗಲಿ? ಸರ್, ಆಗ ನನ್ನ ಪುಣ್ಯ ಏನೋ, ಬರ್ಗೂರು ಸರ್ ನಮಗೆ 75 ಪುಸ್ತಕಗಳನ್ನು ಬರೆಸ್ಕೊಟ್ರು ಅವರ ಮುಖಂಡತ್ವದಲ್ಲಿ. ಅದು ನಮ್ಮನ್ನು ಬಿಟ್ಟು ಹೋದಂಥ ಗಣ್ಯರ ಒಂದು ಪುಸ್ತಕಗಳು, ಲೇಖನಗಳು ಇದ್ದವು, ಆದರೆ ಮಾಹಿತಿಗಳಿರಲಿಲ್ಲ. ಎಲ್ಲರಿಂದ ಬರೆಸ್ಕೊಂಡ್ರು. ಅದು ಆ 75 ಪುಸ್ತಕ ಇವತ್ತು ನಮಗೆ ಒಂದು ಸಂಪತ್ತಾಗಿ ಉಳಿದಿದೆ. ಈಗ 75 ವರ್ಷಗಳ ನಂತರದಲ್ಲಿ ನಾವು ನೋಡಿದಾಗ ಸರ್, ಈಗ ಅದಾದಮೇಲೆ 17 ವರ್ಷ ಆಗಿದೆ. ಈಗಾಗಲೇ ನಾವು 60 ಜನರನ್ನ, ಯಾರು 102 ಜನರನ್ನು ನಾವು ಗೌರವಿಸಿದ್ವಲ್ಲ, ಅದರಲ್ಲಿ
60 ಜನರನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಇನ್ನು 24 ಜನ ಇದ್ದಾರೆ. ನಮ್ಗೆ ಒಂದೊಂದು ಕ್ಷಣನೂ ಕೂಡ ಭಯ ಆಗುತ್ತೆ. ಈಗ ಅವ್ರ ಬಗ್ಗೆ ಎಲ್ಲ ಒಂದಷ್ಟು ಪುಸ್ತಕಗಳನ್ನು ಬರೆಸ್ಬೇಕು ಅಂತ ಹೇಳಿಬಿಟ್ಟು, ಒಂದಷ್ಟು ದಾಖಲೆಗಳನ್ನು ಉಳಿಸ್ಬೇಕು ಅಂತ ತಾವು ಹೇಳಿದ್ರಿ. ಸರ್ಕಾರದಲ್ಲಿ ನಾವು ಈ ಮಾತನ್ನು ಕೇಳ್ಕೊಂಡ್ವಿ, ಕನಸು ಕಟ್ಟಿದ್ವಿ. ಅಕಾಡೆಮಿ ಮುಖಾಂತರ ನಮಗೆ ಅನೇಕ ಸವಲತ್ತುಗಳು ಸಿಗುತ್ತೆ. ಇವತ್ತಿಲ್ಲ ನಾಳೆ ನಮಗೆ ನಮ್ಮ ಚಿತ್ರಗಳನ್ನೆಲ್ಲ ಕೂಡ ಉಳಿಸ್ಕೊಳ್ಳೋದಕ್ಕೆ ಏನಾದರೂ ಮಾಡ್ಬೋದು. ಏನೂ ಆಗಿಲ್ಲ ಸರ್. ನಮ್ಮ ಕನಸು ವಾಣಿಜ್ಯ ಮಂಡಳಿ ಬೇಡಿ ಕೇಳಿ ತಂದಿರ್ತಕ್ಕಂಥದ್ದು ಯಾವುದು ಅಕಾಡೆಮಿಯ ಮುಖಾಂತರ ಆಗಬೇಕಾಗಿರೋದು ಅನೇಕ ಕೆಲಸಗಳುಂಟು. ಮುಂದಿನ ದಿನದಲ್ಲಾದರೂ ಆಗಲಿ ಅಂತ ನಾನು ಆಸೆ ಪಡ್ತೀನಿ. ಆದರೆ ಅದನ್ನು ವಾಣಿಜ್ಯ ಮಂಡಳಿಯೇ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟಿದ್ದೀವಿ. ಪುಸ್ತಕಗಳನ್ನು ತರೋದೆಲ್ಲ ನಾವೇ ಹತ್ಲ ಕಡೆ ಎಲ್ಲರನ್ನೂ ಸೇರಿಸ್ಬಿಟ್ಟು ಮತ್ತೆ ಇನ್ನೊಂದಷ್ಟು 150 ಪುಸ್ತಕಗಳನ್ನು ತರಬೇಕು ಅಂತ ನಮ್ಮ ಮಂಡಳಿ ಈಗಾಗಲೇ ತೀರ್ಮಾನಕ್ಕೆ ಬಂದಿದೆ. ಹಾಗೆ 93 ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಸರ್ ನಾವು ವಾಣಿಜ್ಯ ಮಂಡಳಿಯಲ್ಲಿ. ಇವತ್ತಿಗೂ ಕೂಡ ನಮ್ಮ ಕಾರ್ಮಿಕರಿಗಾಗಲಿ, ತಂತ್ರಜ್ಞರಿಗಾಗಲಿ, ಉದ್ಯಮದಲ್ಲಿ ತೊಡಗಿಸ್ಕೊಂಡಂಥ ಅನೇಕ ನಿರ್ದೇಶಕರಿರ್ಬೋದು, ಇಂಡಸ್ಟ್ರಿಯ ಎಲ್ಲ ವಿಭಾಗಗಳು, ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟ್ರು, ಎಕ್ಸಿಬಿಟ್ರು, ಯಾರೇ ತಗೊಳ್ಳಿ ನೀವು ಸರ್, ಬೆರಳೆಣಿಕೆಯ ಜನಕ್ಕೆ ಮಾತ್ರ ಸ್ವಂತ ನಿವೇಶನ ಇದೆ, ಸ್ವಂತ ಒಂದು ಸೂರಿದೆ. ಆದರೆ ಇನ್ಯಾರಿಗೂ ಕೂಡ ಸೂರೇ ಇಲ್ಲ ಸರ್. ಮನುಷ್ಯ ಬದುಕಿದಾಗ ಏನೋ ಬದುಕಿದ್ದಾನೆ, ಅವನು ಹೋಗುವಾಗಾದರೂ ಒಂದು ಸೂರು ಬೇಕಲ್ಲ. ಸರ್ಕಾರದಲ್ಲಿ ಹೋಗಿ ಬೇಡಿದ್ದೀವಿ. ನನಗೆ ಒಂದು ಹೋಪ್ ಇದೆ, ಸರ್ಕಾರ ನಮ್ಮನ್ನು ಈ ಸಲ ಕರೆದು ಎಲ್ಲರಿಗೂ ಒಂದು ಸೂರು ಕೊಡುತ್ತೆ ಅನ್ನುವಂಥ ನಂಬಿಕೆ ಇದೆ. ಆ ನಂಬಿಕೆಯಲ್ಲಿ ನಾವಿದ್ದೀವಿ. ನಮ್ಮ ಕೆಲಸ ಬರೀ ಕೆಲಸ ಮಾಡೋದಷ್ಟೇ, ದೇವರಲ್ಲಿ ಕೇಳೋದಷ್ಟೇ ಸರ್. ಈಗ ನೀವು ಅಧಿಕಾರಿಗಳು, ನಿಮ್ಮ ಹತ್ರ ಬಂದು ನಾವು ಕೇಳೋದು ಅಷ್ಟೇ.